ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 810ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿನ್ನೆಯಿಂದ MWC ಇವೆಂಟ್ ಆದರೆ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 27ನೇ ತಾರೀಕಿಂದ ಫೆಬ್ರವರಿ 29ನೇ ತಾರೀಕುವರೆಗೂ ನಡೆಯುತ್ತೆ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ವರ್ಷದಲ್ಲಿ ಒಂದ್ಸಲ ಮಾತ್ರ ಈ ಒಂದು ಇವೆಂಟ್ ನಡೆಯುತ್ತೆ. ಅದು ಕೂಡ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಈ ಒಂದು ಇವೆಂಟ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಒಂದ್ 2-3 ದಿವಸ ಟೆಕ್ ನ್ಯೂಸ್ ಮಿಸ್ ಆಗೋದಿಕ್ಕಾದ್ರೆ ಹೋಗ್ಬೇಡಿ. ಟೆಕ್ ನ್ಯೂಸ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹತ್ರ 500 ಹೊಸ ಗ್ಯಾಜೆಟ್ಸ್ ಹಾಗೆ ಬಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಗ್ಯಾಜೆಟ್ಸ್ ನ ಇಲ್ಲಿ ಶೋಕೇಶಿಗೆ ತರ್ತಾರೆ, ಹಾಗೆ ಬಂದ್ಬಿಟ್ಟು ಲಾಂಚ್ ಮಾಡ್ತಾರೆ. ಆ ಟೆಕ್ನಾಲಜೀಸ್ ಕೇಳ್ತಾ ಇದ್ರೇನೆ ಮೈಂಡ್ ಬ್ಲಾಕ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅನ್ಕೊಂಡೆ. ಡೆಡಿಕೇಟೆಡ್ ವಿಡಿಯೋಗೆ ರೀಚ್ ಇಲ್ಲ, ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಈ ತರ ವಿಡಿಯೋಸ್ ಮಾಡೋದು. ರೀಸೆಂಟ್ ಆಗಿ CS ಇವೆಂಟ್ ಗೆ ಸಂಬಂಧಪಟ್ಟಿದ್ದು 2 ಡೆಡಿಕೇಟೆಡ್ ವಿಡಿಯೋಸ್ ಆದ್ರೆ ಮಾಡಿದೆ. ಆ ವಿಡಿಯೋಸ್ ರೀಚೇ ಆಗ್ಲಿಲ್ಲ. 2,000-3,000 ಬಂತೇನೋ ವ್ಯೂಸ್, ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ವ್ಯೂಸ್ಗೋಸ್ಕರ ಅಂತ ಅಲ್ಲ ಅಂದ್ರೂ ಕೂಡ ನಾವು ಮೇನ್ ಆಗಿ ಡೆಡಿಕೇಟೆಡ್ ವಿಡಿಯೋಸ್ ಮಾಡೋದೇ ಒಂದು 10 ಜನಕ್ಕೆ ಎಕ್ಸ್ಟ್ರಾ ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ. ಆದ್ರೆ ತುಂಬಾ ಜನ ಆ ಒಂದು ವಿಡಿಯೋಸ್ ಆದ್ರೆ ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋಸ್ ಆದ್ರೆ ಮಾಡ್ತಾ ಇಲ್ಲ. ನಾನು ಟೆಕ್ ನ್ಯೂಸ್ ಅಲ್ಲೇ ಇನ್ಕ್ಲೂಡ್ ಮಾಡ್ಬಿಡ್ತೀನಿ, ಟೆಕ್ ನ್ಯೂಸ್ ಅಲ್ಲೇ ನೋಡ್ಬಿಡಿ. ಯಾವ ನ್ಯೂಸ್ ಏನೋ ನಾನು ಮಿಸ್ ಮಾಡೋದಿಲ್ಲ. ಯಾವ್ದಾವ್ದೆಲ್ಲ ಇಂಟ್ರೆಸ್ಟಿಂಗ್ ಗ್ಯಾಜೆಟ್ಸ್ ನನಗೆ ಅನ್ಸುತ್ತೋ ಅದೆಲ್ಲಾನು ಕೂಡ ನಾನು ಪಿಕ್ ಮಾಡ್ಬಿಟ್ಟು ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲ ಆದ್ರೆ ಕವರ್ ಮಾಡ್ತೀನಿ. ಆದಷ್ಟು ಟೆಕ್ ನ್ಯೂಸ್ ಮಿಸ್ ಆಗೋದಕ್ಕಾದ್ರೆ ಹೋಗ್ಬೇಡಿ, 100% ನಿಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೈಕ್ರೋಸಾಫ್ಟ್ ವಿಂಡೋಸ್ ಮೇಲೆ ರನ್ ಆಗ್ತಾ ಇರೋ ಲ್ಯಾಪ್ಟಾಪ್ಸ್ ಹಾಗೆ ಬಂದ್ಬಿಟ್ಟು PC ಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ಇವಾಗ ಒಂದು ಅಪ್ಡೇಟ್ ಬಂತು ಅಂತ ಇಟ್ಕೊಳ್ಳಿ, ವಿಂಡೋಸ್ ಅಪ್ಡೇಟ್ ಬಂತು ಅಂದ್ರೆ ಅಪ್ಡೇಟ್ ಮಾಡಿದ್ದಾದ್ಮೇಲೆ ತುಂಬಾ ಟೈಮ್ ತಗೊಳುತ್ತೆ, ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಬ್ಲೂ ಸ್ಕ್ರೀನ್ ಬಂದ್ಬಿಟ್ಟು ನಮಗೆ 100% ಆಗೋವರೆಗೂ ತುಂಬಾ ಟೈಮ್ ಆದ್ರೆ ತಗೊಳುತ್ತೆ. ನಮ್ದೇನಾದ್ರೂ ವರ್ಕ್ ಇತ್ತು ಅಂದ್ರೆ ಅಲ್ಲೇ ಪೆಂಡಿಂಗ್ ಆದ್ರೆ ಬೀಳ್ತಾ ಇರುತ್ತೆ. ಇವಾಗ ಮೈಕ್ರೋಸಾಫ್ಟ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ಇಂದ ಏನಾಗುತ್ತೆ ಅಂದ್ರೆ, ಇವಾಗ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಅಪ್ಡೇಟ್ ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ನೀವು ಆರಾಮಾಗಿ ಕೆಲಸನೂ ಕೂಡ ಮಾಡ್ಕೋಬಹುದು. ಇದ್ರ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ಈ ಒಂದು ಟೆಕ್ನಾಲಜಿನ ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಫೀಚರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ರೂ ಕಾಲರ್ ಯೂಸ್ ಮಾಡ್ತಿದ್ದೀರಾ, ಅದರಲ್ಲೂ ಕೂಡ ಟ್ರೂ ಕಾಲರ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ, ಹಂಗಂದ್ರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಟ್ರೂ ಕಾಲರ್ ಅವರು ಅಫಿಷಿಯಲ್ ಆಗಿ ಆಟೋಮೆಟಿಕ್ ಕಾಲ್ ರೆಕಾರ್ಡರ್ ನ ಆಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಕಾಲ್ಸ್ ಮಾತಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಕಾಲ್ಸ್ ಅನ್ನೋದು ರೆಕಾರ್ಡ್ ಆಗುತ್ತೆ. ಅದ್ರ ಜೊತೆಗೆ ಒಂದು AI ನು ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಒಂದು AI ಏನ್ ಮಾಡುತ್ತೆ ಅಂದ್ರೆ, ಇವಾಗ ನೀವು ಯಾರ ಜೊತೆನಾದ್ರೂ ಹಿಂದಿಯಲ್ಲಿ ಮಾತಾಡಿದ್ದೀರಾ ಅಂತ ಇಟ್ಕೊಳ್ಳಿ, ನೀವೇನ್ ಮಾತಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಇಂಗ್ಲಿಷ್ ಅಲ್ಲಿ ಒಂದು ಸಮರೈಸ್ ಆದ್ರೆ ಮಾಡುತ್ತೆ. ಅವಾಗ ನೀವು ಆರಾಮಾಗಿ ಓದ್ಕೋಬಹುದು. ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಹಿಂದಿಯಲ್ಲಿ ಸಮರೈಸ್ ಮಾಡುತ್ತೆ, ಹಿಂದಿಯಲ್ಲಿ ಮಾತಾಡಿದ್ದೀರಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಮರೈಸ್ ಮಾಡುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಲ್ಯಾಂಗ್ವೇಜಸ್ ನು ಕೂಡ ಆಡ್ ಮಾಡಿದ್ದಾರೆ. ಈ ಫೀಚರ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈಗಾಗಲೇ ನೀವು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಫೀಚರ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೆಟಾ ಕಂಪ್ನಿಯವರು ಅಫಿಷಿಯಲ್ ಆಗಿ LG ಕಂಪ್ನಿಯವ್ರ ಜೊತೆ ಕೊಲಾಬರೇಟ್ ಆದ್ರೆ ಆಗಿದ್ದಾರೆ. ರೀಸನ್ ಏನು ಅಂದ್ರೆ, ಇವಾಗ ಇವರಿಬ್ರು ಸೇರ್ಬಿಟ್ಟು ಒಂದು ಹೆಡ್ಸೆಟ್ ನ ಲಾಂಚ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಮೆಟಾ ಕಂಪ್ನಿಯವರು ಲಾಂಚ್ ಮಾಡ್ತಾರೆ ಕ್ವಿಸ್ಟ್ ಹೆಸರಲ್ಲಿ, ಕ್ವಿಸ್ 2, ಕ್ವಿಸ್ 3. ಸೊ ಈ ಒಂದು ಹೆಸರಲ್ಲಿ ಆದ್ರೆ ಲಾಂಚ್ ಮಾಡ್ತಾರೆ. ಸ್ಪೆಸಿಫಿಕೇಶನ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಪ್ರೈಸ್ ತುಂಬಾ ರೀಸನಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಇವರಿಬ್ರು ಸೇರ್ಬಿಟ್ಟು ಒಂದು ಹೊಸ ಹೆಡ್ಸೆಟ್ ನ ಲಾಂಚ್ ಮಾಡ್ತಿದ್ದಾರೆ, ಕ್ವಿಸ್ 2 Pro ಅಂತೇಳಿ. ಇದರಲ್ಲಿ ಆಪಲ್ ವಿಷನ್ ಪ್ರೋಗೆ ಕಂಪೇರ್ ಮಾಡಿದ್ರೆ ತುಂಬಾ ಹೊಸ ಫೀಚರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ ಮೆಟಾ ಅವರು ಕೂಡ ಮತ್ತೆ ಹೊಸದಾಗಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಕೂಡ ವರ್ಕ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಅವರು ಕೂಡ ಒಂದು ಹೆಡ್ಸೆಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಒಂದ್ ಸ್ವಲ್ಪ ರೆಂಡರ್ಸ್ ಕೂಡ ಹೊರಗೆ ಬಂದಿದೆ. ಡಿಸೈನ್ ಒಂದ್ ಸ್ವಲ್ಪ ತುಂಬಾ ಬಲ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋದಿಕ್ಕೆ ಅಷ್ಟು ಸಿಂಪಲ್ ಆಗಂತೂ ಕಾಣಿಸ್ತಾ ಇಲ್ಲ, ತುಂಬಾ ಬಲ್ಕ್ ಆಗಿ ಕಾಣಿಸ್ತಾ ಇದೆ. ಯಾವಾಗ ಈ ಒಂದು ಹೆಡ್ಸೆಟ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಎಲ್ಲಾ ಕಂಪ್ನಿಯವರು ಕೂಡ ಹೆಡ್ಸೆಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ MWC ಇವೆಂಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಹೇಳದ್ನಲ್ಲ, ಈ ಒಂದು ಇವೆಂಟ್ ಅಲ್ಲಿ ಫಸ್ಟ್ ಟೈಮ್ ಲೆನೋವೋ ಕಂಪ್ನಿಯವರು ಒಂದು ವೆರೈಟಿ ಲ್ಯಾಪ್ಟಾಪ್ ನ ಶೋಕೇಶಿಗೆ ತಂದಿದ್ದಾರೆ, ಟ್ರಾನ್ಸ್ಪರೆಂಟ್ ಲ್ಯಾಪ್ಟಾಪ್ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಲ್ಯಾಪ್ಟಾಪ್ ನೋಡೋದಕ್ಕೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಆ ಡಿಸ್ಪ್ಲೇ ಏನಿರುತ್ತಲ್ಲ, ಆ ಡಿಸ್ಪ್ಲೇ ಹಿಂದೆಗಡೆ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸ್ತಾ ಇರುತ್ತೆ, ಅಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೆ. ಅದರ ಜೊತೆಗೆ ಕೆಳಗಡೆ ನಿಮಗೆ ಕೀಬೋರ್ಡ್ ಏನಿರುತ್ತಲ್ಲ, ಆ ಕೀಬೋರ್ಡ್ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಸ್ಕ್ರೀನ್ ಟಚ್ ಅಂತಾನೆ ಹೇಳ್ಬೋದು. ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ CS ಇವೆಂಟ್ ಅಲ್ಲಿ LG ಕಂಪ್ನಿಯವರು ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಟ್ರಾನ್ಸ್ಪರೆಂಟ್ ಟಿವಿಸ್ ನ ಶೋಕೇಶಿಗೆ ತಂದಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಟಿವಿಸ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಇವಾಗ ಇವರು ಕೂಡ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ಬಿಟ್ಟು ವೆರೈಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪರೆಂಟ್ ಲ್ಯಾಪ್ಟಾಪ್ ನ ತಂದಿದ್ದಾರೆ. ಯಾವಾಗಿಂದ ಇದನ್ನ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಇವಾಗ ಶೋಕೇಶಿಗೆ ಆದ್ರೆ ತಂದಿದ್ದಾರೆ. ಈ ಒಂದು ಟ್ರಾನ್ಸ್ಪರೆಂಟ್ ಲ್ಯಾಪ್ಟಾಪ್ ನಿಮಗೆ ಇಷ್ಟ ಆಯ್ತಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus Watch 2 ಈ ಒಂದು ವಾಚ್ ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಮಾತ್ರ ವಿಪರೀತ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಲಾಸ್ಟ್ ಜನರೇಷನ್ ವಾಚ್
ವಾಚ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಚೇಂಜಸ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ನಿಮಗೆ MOLED ಡಿಸ್ಪ್ಲೇ ಇಂದ ಬರುತ್ತೆ. ಡಿಸ್ಪ್ಲೇ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ W5 Gen 1 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 2GB RAM ಇರುತ್ತೆ, 32GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಡ್ಯೂರಬಿಲಿಟಿನೂ ಕೂಡ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 4 ಡೇಸ್ ನಿಮಗೆ ಬ್ಯಾಟರಿ ಲೈಫ್ ಬರುತ್ತೆ. ಗೂಗಲ್ ವೇರ್ OS ಇಂದ ರನ್ ಆಗುತ್ತೆ. ಇನ್ನ ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 25,000 ಇಟ್ಟಿದ್ದಾರೆ. 25,000 ಜಾಸ್ತಿ ಆಯ್ತು. ಲಾಸ್ಟ್ ಜನರೇಷನ್ ನೋಡ್ಕೊಂಡ್ರೆ 16,000 17,000 ಲಾಂಚ್ ಮಾಡಿದ್ರು. ಈ ಸಲ ಹತ್ರ 10,000 ಜಾಸ್ತಿ ಮಾಡಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 2,000 ರೂಪಾಯಿ ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 23,000ಕ್ಕೆ ಈ ಒಂದು ವಾಚ್ ಸಿಗುತ್ತೆ. ಮಾರ್ಚ್ 4ನೇ ತಾರೀಕಿಂದ ನಿಮಗೆ ಸೇಲಿಗೆ ತರ್ತಿದ್ದಾರೆ. ಮತ್ತೆ ಈ ಒಂದು ವಾಚ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಬೆಟರ್ ಸ್ಯಾಮ್ಸಂಗ್ ವಾಚಸ್ ನ ತಗೊಳ್ಳಿ. ಸ್ಯಾಮ್ಸಂಗ್ ವಾಚಸ್ ಇನ್ನ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. 20,000 ದಾಟ್ತು ಅಂದ್ರೆ ನಿಮಗೆ ಒನ್ ಪ್ಲಸ್ ವಾಚ್ ಸಿಗುತ್ತೆ, ಸ್ಯಾಮ್ಸಂಗ್ ಸಿಗುತ್ತೆ, ಆಪಲ್ ವಾಚ್ ಕೂಡ ಸಿಗುತ್ತೆ. ಅಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ವಾಚ್ ಆದ್ರೆ ತಗೊಳ್ಳಿ. ಆದ್ರೆ ಒನ್ ಪ್ಲಸ್ ವಾಚ್ ಅದು ಕೂಡ 23,000 ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಸ್ರೋ ಗಗನಯಾನ್ ಮಿಷನ್ ಎಲ್ಲರಿಗೂ ಕೂಡ ಗೊತ್ತಿರೋದೇ. ಈ ಒಂದು ಗಗನಯಾನ್ ಮಿಷನ್ ಅಡಿಯಲ್ಲಿ 4 ಜನ ಆಸ್ಟ್ರೋನಾಟ್ಸ್ ನ ಅಂತರಿಕ್ಷಕ್ಕೆ ಕರ್ಕೊಂಡೋಗಿ ವಾಪಸ್ ಆದ್ರೆ ಕರ್ಕೊಂಡು ಬರ್ತಾರೆ. ಈ 4 ಜನರ ಜೊತೆಗೆ ಒಂದು ರೋಬೋಟ್ ಕೂಡ ಹೋಗುತ್ತೆ. ಟೋಟಲ್ ಆಗಿ 5 ಜನ ಅಂತಾನೆ ಹೇಳ್ಬೋದು. ಅಂತರಿಕ್ಷಕ್ಕೆ ಹೋದವರು ಅಲ್ಲೇ ಇರೋದಿಲ್ಲ. ನಮಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ಒಂದು 4-5 ದಿವಸ ಇರ್ತಾರೆ. ಅದಾದ್ಮೇಲೆ ಮತ್ತೆ ಇವರು ರಿಟರ್ನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ಎಕ್ಸಾಮಿನ್ ಮಾಡ್ತಾರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಹೆಸರು ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ 4 ಜನನು ಕೂಡ ಈ ಒಂದು ಮಿಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಅದೃಷ್ಟ ಇರಬೇಕು. ಎಲ್ಲರಿಗೂ ಕೂಡ ಈ ಒಂದು ಚಾನ್ಸ್ ಆದ್ರೆ ಸಿಗೋದಿಲ್ಲ. ನಮ್ಮ ಅರ್ಥನ ಎಷ್ಟೋ ಕಿಲೋಮೀಟರ್ ಮೇಲಿಂದ ನಮ್ಮ ಅರ್ಥ ಆದ್ರೆ ನೋಡ್ತಾರೆ. ನೋಡೋದಕ್ಕೆ ಆ ಫೀಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಮಿಷನ್ ಕೂಡ ಸಕ್ಸಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ವಿಶ್ ಮಾಡೋಣ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನಿಮಗೂ ಕೂಡ ಗೊತ್ತಿರುತ್ತೆ. ಈ ಇನ್ಸಿಡೆಂಟ್ ನೋಡಿದಾದ್ಮೇಲಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ಬೆಂಗಳೂರಲ್ಲಿರೋ ಮೆಟ್ರೋ ಎಲ್ಲರಿಗೂ ಕೂಡ ಗೊತ್ತಿರೋದೆ, ಅದು ಇಂಡಿಪೆಂಡೆಂಟ್. ಯಾರು ಬೇಕಾದ್ರೂ ಕೂಡ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ ಬರ್ಬೋದು. ಇಂಥವ್ರೇ ಹೋಗ್ಬೇಕು, ಇಂಥವ್ರೇ ಬರ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ರೂಲ್ಸ್ ಆದ್ರೆ ಇರೋದಿಲ್ಲ. ನಿನ್ನೆ ಪಾಪ ಒಬ್ರು ರೈತರಾದ್ರೆ ಬಂದಿದ್ದಾರೆ. ಒಂದ್ ಸ್ವಲ್ಪ ಅವ್ರ ಬಟ್ಟೆ ಕೊಳೆ ಆಗಿದೆ, ಅಂದ್ರೆ ಒಂದ್ ಸ್ವಲ್ಪ ಮಣ್ಣಾಗಿದೆ ಅಂತಾನೆ ಹೇಳ್ಬೋದು. ಅವರನ್ನೆಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾದ್ಮೇಲೆ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ. ರೀಸನ್ ಏನು ಅಂತ ಕೇಳಿದ್ರೆ, ಅವ್ರ ಬಟ್ಟೆ ತುಂಬಾ ಕೊಳೆ ಆಗಿದೆ, ಹಾಗೆ ಬಂದ್ಬಿಟ್ಟು ಅವರು ಕ್ಲೀನ್ ಇಲ್ಲ ಅಂತ ಹೇಳ್ಬಿಟ್ಟು ಒಳಗ್ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಪಾಪ ಅಲ್ಲಿರೋರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವ್ರು ಇವಾಗ ಅವ್ರ ಬ್ಯಾಗ್ ಅಲ್ಲಿ ಏನಾದ್ರೂ ಗನ್ನು ಇಲ್ಲಾಂದ್ರೆ ಬಾಂಬ್, ಸೊ ಈ ರೀತಿಯಾಗಿ ಏನಾದ್ರೂ ಇತ್ತು ಅಂದ್ರೆ ಅವ್ರನ್ನ ಬೇಕಂದ್ರೆ ನೀವು ತಡೀರಿ ಅಂತದ್ರಲ್ಲಿ ಪಾಪ ಅವ್ರು ಏನು ಕೂಡ ಇಲ್ಲ. ಅವರು ಕೂಡ ಪಾಪ ತುಂಬಾ ಮುಗ್ಧರ ಅಂತಾನೆ ಹೇಳ್ಬೋದು. ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಇನ್ನೋಸೆಂಟ್ ಅಂತೇಳಿ. ಆದ್ರೂ ಕೂಡ ಅವ್ರನ್ನ ಬಿಡ್ತಾ ಇಲ್ಲ. ಈ ವಿಡಿಯೋ ನೋಡಿದ್ದಾದ್ಮೇಲೆ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಯಾರು ಕೂಡ ಮಾಡಬಾರ್ದು. ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರೇನ್ ನಾನು ಫ್ರೀ ಆಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಿಲ್ಲಲ್ಲ, ಅವರು ಕೂಡ ಟಿಕೆಟ್ ತಗೊಂಡೇ ಒಳಗೆ ಹೋಗ್ತಾರೆ. ಅಂತದ್ರಲ್ಲಿ ನೀವು ಕ್ಲೀನ್ ಆಗಿರಬೇಕು, ಆ ರೀತಿಯಾಗೆಲ್ಲ ಹೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿನ್ನ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಆ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಇವರನ್ನ ಯಾರು ತಡೆದಿದ್ರಲ್ಲ, ಅವ್ರು ನಮಗೆ ಸೂಪರ್ವೈಸರ್ ಏನಿರ್ತಾರಲ್ಲ, ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ ಈ ಒಂದು ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಕಂಪ್ನಿಯವರು ಅಫಿಷಿಯಲ್ ಆಗಿ ಕಾರ್ನಿಂಗ್ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನಾರ್ಮಲ್ ಆಗಿ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಅಫಿಷಿಯಲ್ ಆಗಿ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಈ ವರ್ಷ ಲಾಂಚ್ ಆಗೋ ಪ್ರತಿಯೊಂದು ಮೊಬೈಲ್ ಅಲ್ಲೂ ಕೂಡ ಈ ಒಂದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ಮೇಲಿಂದ ಮೊಟೊರೋಲಾ ಕಂಪ್ನಿಯಲ್ಲಿ ಲಾಂಚ್ ಆಗೋ ಪ್ರತಿ ಮೊಬೈಲ್ ಅಲ್ಲೂ ಕೂಡ ಈ ಒಂದು ಗ್ಲಾಸ್ ಆದ್ರೆ ಯೂಸ್ ಮಾಡ್ತಾರೆ. ತುಂಬಾ ಟಫ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಈಸಿಯಾಗಿ ನಿಮಗೆ ಡಿಸ್ಪ್ಲೇ ಅನ್ನೋದು ಬ್ರೇಕ್ ಆಗೋದಿಲ್ಲ. ನಾರ್ಮಲ್ ಆಗಿ ಎಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಕೆಲವೊಬ್ರು ನೋಡ್ಕೊಂಡ್ರೆ ಲೋಕಲ್ ಗ್ಲಾಸಸ್ ನ ಯೂಸ್ ಮಾಡ್ತಿರ್ತಾರೆ. ಇವಾಗ ಇವರು ಅಫಿಷಿಯಲ್ ಆಗಿ ಈ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ನೆಕ್ಸ್ಟ್ ಬರೋ ಮೊಟೊರೋಲಾ ಮೊಬೈಲ್ಸ್ ಅಲ್ಲಿ ಇನ್ಬಿಲ್ಟ್ ಆಗಿ 100% ನಿಮಗೆ ಈ ಒಂದು ಗ್ಲಾಸ್ ಆದ್ರೆ ಇರುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.